ಇಲ್ಲಿ ಪೊಲೀಸ್ ಸ್ವಲ್ಪ ಕೇರ್ ಮಾಡಲಿಲ್ಲ ಅವ್ರು. ನಮ್ಮ ಅಕ್ಕನ ಮೊದಲ ಹೇಳಿದಾಗ ಅವರು ಕೇರ್ ಮಾಡಲಿಲ್ಲ, ನೆಗ್ಲೆಕ್ಟ್ ಮಾಡಿದ್ರು. ಅವರು ಸಿ ಐ ಡಿಗೆ ಒಪ್ಸಿದ್ದು ಖುಷಿ ಆಗತ್ತೈತೆ ನನಗೂ. ಅವರು ಇದು ಇವ್ರಾಗ ಮಾಡಬಾರ್ದು, ಅವರು ಸ್ವಲ್ಪ ಚಂದ ನಿಭಾಯಿಸ್ಬೇಕಂತ ಸಿ ಐ ಡಿ ಕೊಟ್ಟಾರಂದ್ರೆ ಅವ್ರು ಇದು ಮಾಡ್ತಾರೆ. ಖುಷಿ ಆಗೈತಿ, ನಮ್ಗೆ ನೆಮ್ಮದಿ ಬರ್ತೈತೆ. ಅವ್ರು ಸಿ ಐ ಡಿ ಕೊಟ್ಟಾರಂದ್ರೆ ಖುಷಿನೂ ಆಗೈತಿ. ಅಂದ್ರೆ ಇವ್ರ ಥರ ನೆಗ್ಲೆಕ್ಟ್ ಮಾಡಬಾರ್ದು, ಸಿ ಐ ಡಿದು ನೆಗ್ಲೆಕ್ಟ್ ಮಾಡಬಾರ್ದು. ಅವರು ಸ್ವಲ್ಪ ಚಂದ ಇದು ಮಾಡ್ಕೊಂತ ಹೋದ್ರೆ ನಮಗೂ ಖುಷಿ ಆಗ್ತೈತಿ. ಇನ್ನು ಅವ್ನಿಂದ ಯಾರು ಇದ್ರು, ಮುಂದೆ ಯಾರು ಇದ್ರು, ಅವ್ನಿಗೆ ಯಾರು ಕರ್ಕೊಂಬಂದು ಇಲ್ಲಿ ಬಿಟ್ಟು ಹೋದ್ರು ಬೆಳಗಿನ ಜಾವ, ಅದೆಲ್ಲ ಗೊತ್ತಾಗಬೇಕಲ್ಲ. ಮತ್ತು ಅವ್ರಿಗೆ ಸಿ ಐ ಡಿ ಅವ್ರಿಗೆ ತನಿಖೆ ಮಾಡ್ಬೇಕಾದತ್ತಾರ. ಅವ್ನಿಗೆ ಶಿಕ್ಷೆನೂ ಕೊಡಬೇಕು. ಅದ್ರ ಜೋಡಿ ಅವ್ರು ಶಿಕ್ಷೆ ಕೊಡಬೇಕು. ಖುಷಿ ಆಗೈತೆ ಅನ್ನತೈತಿ ನಂಗೆ. ಅವ್ರು ಹೇಳಿದ್ದು ಖುಷಿ ಆಗೈತಿ, ಸಿ ಐ ಡಿಗೆ ಒಪ್ಸಿದ್ದು ಖುಷಿ ಆಗೈತಿ. ಅವರು ನಮ್ಮ ಒಳ್ಳೇದು ಕೇಳಿದ್ರೆ ಅಳ್ಬಾಡ್ರಮ್ಮ, ನೀವು ಎಷ್ಟು ಹೇಳ್ತೀರಿ, ನಾವೆಲ್ಲ ನ್ಯಾಯ ದೊರಕಿಸ್ತೇವೆ ನಿಮ್ಮಂತ ಹೇಳ್ಯಾರ ಅವ್ರು. ಮೊದಲು ಒಟ್ಟು ಅವನು ಇದು ಮಾಡ್ಬೇಕ್ರಿ. ನಾವು ನನ್ನ ಮಗಳ ಜನ್ಮ, ನನ್ನ ಮೊಮ್ಮಗಳ ಜನ್ಮ ಅಂತ ಇದಕ್ಕೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕ್ರಿ ನಮಗೆ. ನೀವು ಎಲ್ಲರೂ ನಿಂತು ಮಾಡಿದ್ದು ಭರೋಸೆ ಐತಿರಿ. ಸಿ ಐ ಡಿ ಪೊಲೀಸರು ಇದನ್ನು ಸ್ವಲ್ಪ ತಲೆಯಾಗ ತೊಗೋಬೇಕ್ರಿ. ತೊಗೊಂಡು ಕೇಸಿ ಇದನ್ನು ಭಾಳ ಇದು ಮಾಡ್ಬೇಕ್ರಿ. ಇದನ್ನು ಮಾಡಿ ಕೇಸಿ ಇಷ್ಟೆಲ್ಲ ಮಾಡಿರಿ ಅಂತ ಇದನ್ನೊಂದು ಮಾಡಿದ್ರೆ ನಮ್ಗೆ ಆಕಿನ ಜನ್ಮಕ್ಕೆ ಶಾಂತಿ ಸಿಗ್ತೈತೆ ರೀ. ನಮ್ಮಂಗೆ ನಮ್ಮಂಥ ಹೆಣ್ಮಕ್ಳಿಗೆ ಇನ್ನೊಬ್ರಿಗೆ ಮತ್ತೊಬ್ರಿಗೆ ಹಿಂಗೆ ಆಗ್ಬಾರ್ದ್ರಿ. ಇದು ನಮ್ಗೆ ಇದು ನಯಾಗ ಆಗಿದ್ದೇ ಇಷ್ಟು ರಗಡಾಗ್ಬಿಟ್ಟೈತೆ ರೀ. ಅವ್ರಿಬ್ಬರನ್ನೂ ಇದು ಮಾಡ್ಬೇಕ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.